ವಿಂಟರ್ ಅಥವಾ ಚಳಿಗಾಲ ಅಂತ ಅಂದಾಗ ಅದರಲ್ಲಿ ಹಲವಾರು ಕಾಯಿಲೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲಿ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗ್ಬೋದು. ಯಾರಿಗಿಲ್ಲ ಅವ್ರಿಗೆ ಸ್ಟಾರ್ಟ್ ಆಗ್ಬೋದು, ಯಾರಿಗೆ ಆಲ್ರೆಡಿ ಇದೆ ಅವ್ರಿಗೆ ಜಾಸ್ತಿ ಆಗ್ಬೋದು. ಯಾವ ಕಂಡೀಷನ್ಸ್ಗಳು ಅಂತ ಕೂಡ ನಾನು ಹೇಳ್ತೀನಿ. ಸೊ ಈ ರೀತಿ ನಿಮಗೆ ಏನಾದರೂ ಇತ್ತು ಅಂತ ಹೇಳಿದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಏನು ಮಾತಾಡ್ತಾ ಇದ್ದೇನೆ ಇದೆಲ್ಲ ನಿಮ್ಗೆ ಆಗ್ತಿರುವಂಥದ್ದು ಅಥವಾ ನಿಮಗೆ ಸಂಬಂಧಪಟ್ಟಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶರತ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಜಾಯಿಂಟ್ ಪೇನ್ ವಿಂಟರ್ನಲ್ಲಿ ಯಾಕೆ ಜಾಸ್ತಿ ಸರ್ ಅಂತ ಹಲವಾರು ಜನ ಕೇಳ್ತಾ ಇರ್ತಾರೆ ಅಥವಾ ನಮಗೆ ಹಲವಾರು ಜನ ಪೇಷಂಟ್ಸ್ ಬರ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಟಿಶ್ಯೂ ಎಕ್ಸ್ಪಾನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಜಾಯಿಂಟಲ್ಲಿ ಇರಿಟೇಷನ್ ಆಗಿಬಿಟ್ಟು ಜಾಯಿಂಟ್ ಪೇನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಯಾರಿಗೆಲ್ಲ ಆರ್ಥರೈಟಿಸ್ ನಂತಹ ಸಮಸ್ಯೆ ಇದೆ, ಅದು ಆಸ್ಟಿಯೋ ಆರ್ಥರೈಟಿಸ್ ಇರಬಹುದು, ಅದು ರಿಮಟೈಡ್ ಆರ್ಥರೈಟಿಸ್ ಇರ್ಬೋದು, ಅಥವಾ ಯಾವುದೇ ಫಾರ್ಮ್ ಆಫ್ ಆರ್ಥರೈಟಿಸ್ ಅದು ಇತ್ತಂದ್ರೂ ಕೂಡ ಅಲ್ಲಿ ಈ ರೀತಿಯಾದಂಥ ಟಿಶ್ಯೂ ಎಕ್ಸ್ಪಾನ್ಷನ್ ಆಯಿತು ಅಂತ ಹೇಳಿದರೆ ಆಲ್ರೆಡಿ ಇರುವಂತಹ ಏನು ಸಂಧಿ ನೋವು ಇರುತ್ತೆ ಅಥವಾ ಗಂಟು ನೋವು ಇರುತ್ತೆ ಅದು ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ನಾನು ಎಕ್ಸಾಂಪಲ್ ಆಯಿತು ನಿಮಗೆ ಉದಾಹರಣೆ ಹೇಳೋದಾಯಿತು ಅಂತ ಹೇಳಿದರೆ ರಿಮಟೈಡ್ ಆರ್ಥರೈಟಿಸ್ ನಾವು ಆಯುರ್ವೇದದಲ್ಲಿ ಏನು ಆಮವಾತ ಅಂತ ಕೋರಿಲೇಟ್ ಮಾಡ್ಕೊಳ್ತೇವೆ. ಸ್ಮಾಲರ್ ಜಾಯಿಂಟ್ಸ್, ಚಿಕ್ಕ ಚಿಕ್ಕ ಜಾಯಿಂಟ್ಸ್ಗಳೇನಿರುತ್ತೆ ಅದರಲ್ಲಿ ಫಸ್ಟ್ ಪೇನ್ ಜಾಸ್ತಿ ಆಗಿಬಿಟ್ಟು ಮಾರ್ನಿಂಗ್ ಸ್ಟಿಫ್ನೆಸ್ ಆಲ್ರೆಡಿ ಇರುತ್ತೆ. ಅಂದರೆ ಬೆಳಗಿನ ಜಾವ ಎದ್ದ ತಕ್ಷಣ ತುಂಬ ಸ್ಟಿಫ್ ಆಗಿರುತ್ತೆ ಜಾಯಿಂಟ್. ಸ್ಟಿಫ್ ಅಂದರೆ ಏನು ಸರ್ ಅಂತ ಕೇಳೋದಾಯಿತು ಅಂತ ಹೇಳಿದರೆ ಅಲ್ಲಿ ಮೂವ್ಮೆಂಟ್ಸ್ ಈಸಿಯಾಗಿ ಆಗ್ತಾ ಇರಲ್ಲ. ಪೇನ್ ಇದ್ದೇ ಇರುತ್ತೆ, ಪೇನ್ ಜೊತೆ ಮೂವ್ಮೆಂಟ್ಸ್ ಕೂಡ ಸರಿಯಾಗಿ ಆಗ್ತಾ ಇರಲ್ಲ, ಹಿಡ್ಕೊಂಡಂಗೆ ಇರುತ್ತೆ. ಅದಕ್ಕೆ ನಾವು ಸ್ಟಿಫ್ನೆಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾದಂತಹ ನೋವುಗಳು ವಿಂಟರ್ನಲ್ಲಿ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಹೇಗೆ ನಾವು ಆರೈಕೆ ಮಾಡ್ಕೊಳ್ಬೇಕಂತನೂ ಕೂಡ ನಾನು ಮುಂದೆ ಹೇಳ್ತೇನೆ ನಿಮಗೆ. ಟಿಶ್ಯೂ ಎಕ್ಸ್ಪಾನ್ಷನ್ ಒಂದು ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಆಯಿತು ಅಂತ ಹೇಳಿದರೆ ವಾತದೋಷ ಜಾಸ್ತಿ ಆಯಿತು ಅಂತ ಹೇಳಿದರೆ ದೇಹದಲ್ಲಿ ಆವಾಗ ಈ ರೀತಿಯಾದಂತಹ ನೋವುಗಳು ಕಾಣಿಸ್ಕೊಳ್ಳುತ್ತದೆ. ಸೊ ನಾನು ರಿಮಟೈಡ್ ಆರ್ಥರೈಟಿಸ್ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೌದೋಗಿರೋದು, ಇವಾಗ 45 ವಯಸ್ಸಾಯಿತು, 50 ವಯಸ್ಸಾಯಿತು, 55 ವಯಸ್ಸಾಯಿತು ಅಂತ ಹೇಳಿದರೆ ನಮ್ಮ ಮೂಳೆಗಳೇನಿರುತ್ತೆ ಅದೆಲ್ಲ ಸೌದೋಗ್ಲಿಕ್ಕೆ ಶುರು ಆಗುತ್ತೆ. ಸೌದೋಯ್ತು ಅಂತ ಹೇಳಿದರೆ ಅವಾಗ ಅಲ್ಲಿ ನೋವುಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಎಸ್ಪೆಷಲಿ ಈ ರೀತಿ ಚಳಿ ಆಯಿತು ಅಂತ ಹೇಳಿದರೆ ಬೆಳಗಿನ ಜಾವ ಅಥವಾ ನೈಟ್ ಏನು 12 ಗಂಟೆ, 1 ಗಂಟೆ, 2 ಗಂಟೆ ಆಗುವಾಗ ತುಂಬ ಜಾಸ್ತಿನೇ ನೋವು ಬರ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಹೇಗೆ ಸರ್ ಇದಕ್ಕೆ ನಾವು ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿದರೆ ನಿಮ್ಮ ಆನ್ ಗೋಯಿಂಗ್ ಏನು ಚಿಕಿತ್ಸೆ ಇರುತ್ತೆ, ನಿಮ್ಮ ಔಷಧಿಗಳೇನಿರುತ್ತೆ, ನಿಮ್ಮ ಡಯಟ್ ಏನಿರುತ್ತೆ ಅದನ್ನೆಲ್ಲ ನೀವು ಫಾಲೋ ಮಾಡ್ತಾನೆ ಇರಬೇಕು. ಅದರ ಜೊತೆನೇ ನಾನು ಇವಾಗ ವಿಂಟರ್ ಸ್ಪೆಸಿಫಿಕ್ ಆಗಿ ಏನೆಲ್ಲ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆ ಹೇಳ್ತೇನೆ. ಅದರಲ್ಲಿ ಮೊದಲನೇದಾಗಿ ಕೀಪ್ ವಾರ್ಮ್ ಅಂತ ಹೇಳ್ತೇವೆ. ಸೊ ನೀವು ಬೆಚ್ಚಗೆ ಇರುವಂತಹ ಒಂದು ಉಡುಪುಗಳನ್ನು ಧರಿಸುವಂಥದ್ದು, ಅದು ಉಲನ್ ಇರಬಹುದು ಅಥವಾ ಸ್ವೆಟರ್ಗಳಿರಬಹುದು ಅಥವಾ ಮಂಕಿ ಕ್ಯಾಪ್ಸ್ಗಳೇನು ಬರುತ್ತೆ ಅದೇ ಇರಬಹುದು ಅಥವಾ ಥರ್ಮಲ್ಸ್ಗಳೇನಿರುತ್ತೆ ಅದೇ ಇರಬಹುದು. ಈ ರೀತಿಯಾದಂತಹ ಉಡುಪುಗಳನ್ನು ನಾವು ಧರಿಸೋದಕ್ಕೆ ಶುರು ಮಾಡಬೇಕು. ಕ್ಲಬ್ ಕೂಡ ಮಾಡ್ಬೋದು. ಥರ್ಮಲ್ಸನ್ನು ನಾವು ವೇರ್ ಮಾಡಿ ಅದರ ಮೇಲೆ ನಾರ್ಮಲ್ ಬಟ್ಟೆಗಳೇನಿರುತ್ತೆ ಅದನ್ನು ವೇರ್ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು. ಇದು ಉಡುಪುಗಳ ಒಂದು ವಿತ್ ರೆಸ್ಪೆಕ್ಟ್ ಆಯಿತು ಅಂತ ಹೇಳಿದರೆ ಆಹಾರದಲ್ಲಿ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಅಂತ ಹೇಳ್ತೇವೆ. ಬಿಸಿ ಮಾಡಿ ಆರಿರುವಂತಹ ನೀರಿನ ಸೇವನೆ ಮಾಡುವುದು ಅಥವಾ ಬಿಸಿ ನೀರನ್ನೇ ಕೂಡ ನಾವು ಸೇವನೆ ಮಾಡಿದರೂ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಏನೂ ಸಮಸ್ಯೆ ಇಲ್ಲ. ಇದು ಒಂದು ಆಹಾರದಲ್ಲಿ ನಾವು ಮಾಡಬೇಕಾಗಿರುವಂತಹ ಒಂದು ವ್ಯತ್ಯಾಸ. ಅದೇ ರೀತಿ ಆಹಾರದಲ್ಲಿ ನಾವು ಫುಡ್ಸ್ ತಗೊಳ್ಳುವಾಗ ಸ್ವಲ್ಪ ಸೆಮಿ ಸಾಲಿಡ್ ಫುಡ್ಸ್ ಇರುವುದು ತುಂಬ ಒಳ್ಳೆಯದು. ಅದು ಕೂಡ ಫ್ರೆಶ್ ಆಗಿರಬೇಕು ಮತ್ತು ಬಿಸಿಯಾಗಿರಬೇಕು. ಹೆಚ್ಚಾಗಿ ಅದರಲ್ಲಿ ಕಾಳುಮೆಣಸು, ಶುಂಠಿ, ಜೀರಿಗೆ ಇಂತಹ ಒಂದು ಸ್ಪೈಸಸ್ಗಳು ಆ್ಯಡ್ ಆಗಿತ್ತು ಅಂದರೆ ತುಂಬ ಒಳ್ಳೆಯದು. ಇನ್ನು ಕೊನೆಯದಾಗಿ ಏನಪ್ಪಾ ಅಂತ ಹೇಳಿದರೆ ವ್ಯಾಯಾಮ. ಸೊ ಯಾರು ಈ ರೀತಿಯಾದಂತಹ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅಥವಾ ಬಳಲೋದು ಬೇಡ ಅಂತ ಹೇಳ್ತಿರೋರು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡ್ತಾ ಇರಬೇಕು. ಹೇಗೆ ಸರ್ ವ್ಯಾಯಾಮ ಅಂತ ನಾನು ಪ್ರತಿ ಟೈಮ್ ಹೇಳ್ತಾ ಇರ್ತೇನೆ. ಸೊ ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಅದಕ್ಕಿಂತ ಹಾಫ್ ಮಾತ್ರ ನೀವು, ಅರ್ಧ ಶಕ್ತಿ ಮಾತ್ರ ನೀವು ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು. ಅದಕ್ಕಿಂತ ಜಾಸ್ತಿ ನೀವೇನಾದರೂ ಮಾಡ್ಲಿಕ್ಕೆ ಹೋದ್ರಿ ಅಂತ ಹೇಳಿದರೆ ಅವಾಗ ತಿರ್ಗಾ ಮತ್ತೆ ಎಲ್ಲಿ ಸೌದ್ ಹೋಗಿರುತ್ತೆ ಜಾಯಿಂಟ್ಸ್, ಈ ಸಂಧಿವಾತ ಅಂತ ಏನು ಹೇಳ್ತೇವೆ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂತ ಏನು ಹೇಳ್ತೇವೆ ಅಥವಾ ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ DJD ಅಂತ ಏನು ಹೇಳ್ತೇವೆ, ಅಂತಹ ಒಂದು ಕಂಡೀಷನ್ಸ್ಗಳಲ್ಲಿ ತಿರ್ಗಾ ಇನ್ನೊಂದಿಷ್ಟು ಜಾಯಿಂಟ್ ಸೌದ್ ಹೋಗ್ಬಿಟ್ಟು ಮತ್ತೆ ನೋವು ಜಾಸ್ತಿ ಆಗ್ಬಿಡುತ್ತೆ. ಎಕ್ಸಸೈಸ್ ಅಂದ ತಕ್ಷಣ ಬರೀ ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದಲ್ಲ. ನೀವು ಆಕ್ಟಿವ್ ಆಗಿರೋದಕ್ಕೆ ರೆಗ್ಯುಲರ್ ಆಗಿ 30 ರಿಂದ 40 ನಿಮಿಷ ಏನು ವ್ಯಾಯಾಮ ಮಾಡ್ತಾ ಇರ್ತೀರ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ತುಂಬ ಚಳಿ ಇದೆ ಹೊರಗಡೆ ಸರ್, ನಂಗೆ ವಾಕಿಂಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾಣಾಯಾಮ ಮಾಡೋದಕ್ಕೆ ಆಗ್ತಿಲ್ಲ, ಉಸಿರಾಟ ತೊಂದರೆ ಆಗ್ತಾ ಇದೆ, ಹಂಗೆ ಹೇಳೋರೆಲ್ಲ ಮನೆಯಲ್ಲೇ ನೀವು ವ್ಯಾಯಾಮವನ್ನು ಮಾಡುವಂಥದ್ದು ತುಂಬ ಉತ್ತಮ ಅಂತ ಹೇಳ್ತಾ ಈ ಜಾಯಿಂಟ್ ಪೇನ್ ಡ್ಯೂರಿಂಗ್ ವಿಂಟರ್ ಅನ್ನುವಂಥ ಒಂದು ಚಿಕ್ಕದಾದ ಸಂಕ್ಷಿಪ್ತವಾದಂಥ ಒಂದು ಟಾಪಿಕ್ ಅನ್ನು ಮುಗಿಸ್ತಾ ಇದ್ದೇನೆ. ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನು ತಗೊಂಡ್ಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.